ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದನೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಆಗಲೇ ಇಲ್ಲ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಬೆಳಗ್ಗೆನೇ ಪೂಜೆ ಮಾಡಿದ್ದೆ ನೋಡಿ. ನಾನು ತುಂಬ ನಂಬೋ ದೇವರು ಅಂದರೆ ಎಲ್ಲಮ್ಮ. ಅದು ತಾಯಿ ಏನು ಕೇಳಿದರೂ ಕೊಡ್ತಾಳೆ, ಇಲ್ಲ ಅನ್ನೋಂಗಿಲ್ಲ. ಅಷ್ಟೇ ನಾವು ಕಷ್ಟನೂ ಪಡಬೇಕು. ದೇವ್ರ ಮೇಲೆ ಎಲ್ಲ ಭಾರ ಹಾಕಿ ಬಿಡೋಕ್ಕಾಗಲ್ವಲ್ಲ. ಮಧ್ಯಾಹ್ನಕ್ಕೆ ಅಲಸಂದಿ ಕಾಳು ಸಾರು ಮಾಡ್ತಾಯಿದ್ದೀನಿ. ಅಲಸಂದಿ ಕಾಳು ಸಾರು ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಮಸಾಲೆ ಭಾಳ ಏನು ತೊಗೊಂಡಿಲ್ಲ ನಾನು. ಕೊತ್ತಂಬರಿ ಕಾಳು, ಜೀರಿಗೆ, ಆಮೇಲೆ ಮೆಣಸು, ಒಂದು 8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಬನ್ನಿ ಮಾಡೋಣ. ನಾನು ತವ ಕಾಸಕ್ಕೆ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕ್ಕೊಳ್ಳೋಣ. ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು ತೊಗೊಂಡಿದ್ದೆಲ್ಲ ಕರಿಬೇವು ಆ್ಯಡ್ ಮಾಡ್ಕೊತೀನಿ. ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲೆ ತೊಗೊಂಡಿದ್ದೆಲ್ಲ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆದರೆ ಒತ್ತಿಸ್ಬಾರ್ದು. ಒತ್ತಿಸಿದ್ರೆ ಒಂಥರ ಇಸ ಟೈಪ್ ಆಗುತ್ತೆ. ಈಗ ನಾನು ಕೊಬ್ಬರಿ ಹಾಕ್ಕೊತೀನಿ. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದಾಗಿದೆ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ನಾನು ಸಣ್ಣಗೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಿದ್ದು. ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಟೊಮೊಟೊ, ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಆಲೂಗಡ್ಡೆ ಬದಲು ಹಲಸಿನ ಹಣ್ಣು ಇರುತ್ತಲ್ಲ, ಇದು ಅಲಸಂದಿ ಕಾಳು ಸಾರಿಗೆ ಆಲೂಗಡ್ಡೆ ಹಾಕ್ಕೋಬೋದು. ಆಲೂಗಡ್ಡೆ ಜೊತೆಗೆ ಹಲಸಿನ ಹಣ್ಣು ಇರುತ್ತಲ್ಲ, ಹಲಸಿನ ಹಣ್ಣು ಇನ್ನೂ ಕಾಯಾಗಿರಲ್ಲ ನೋಡಿ, ಹಣ್ಣಾಗಿರಲ್ಲ ನೋಡಿ, ಕಾಯಿ ತೊಳೆ ಇರುತ್ತಲ್ಲ, ಆ ತೊಳೆ ಬಿಡಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹಲಸಿನಕಾಯಿ ಸಣ್ಣದಿರುತ್ತಲ್ಲ, ಆ ಸಣ್ಣದ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಹೆಚ್ಕೊಂಡು ಆಲೂಗಡ್ಡೆ ಸೈಜ್ ಹೋಳು ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ. ಹಲಸಂದಿ ಕಾಳು ಚೆನ್ನಾಗಿ ಕುದ್ದಿದ್ರೆ ಫಸ್ಟ್ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಹಲಸಿನಕಾಯಿ ಸ್ವಲ್ಪ ಗಟ್ಟಿ ಇದೆ ಅಂದರೆ ಫಸ್ಟ್ ಹಲಸಂದಿ ಕಾಳು ಹಾಕ್ಕೊಂಡು ಒಂದು ಕುದಿ ಕುಚ್ಕೊಂಡು ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಹಲಸಿನಕಾಳು ಚೆನ್ನಾಗಿ ಕುದ್ದಿದೆ, ಹಾಗಾಗಿ ನಾನು ಫಸ್ಟ್ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾರು ಒಂದು ಕುದ್ಮೇಲೆ ಹಲಸಂದಿ ಕಾಳು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಗರಂ ಮಸಾಲ ಹಾಕ್ಕೊಳ್ಳೋಣ. 1 ಸ್ಪೂನ್ ಹಾಕ್ಕೊತಿದ್ದೀನಿ. ನಾನು ಆವಾಗಲೇ ಮಸಾಲೆ ಕಮ್ಮಿ ಹಾಕಿದ್ನಲ್ಲ, ಹಾಗಾಗಿ ನೋಡಿ ಈ ಥರ ಇದೆ. ನಿಮಗೆ ನೀರು ಬೇಕಂದರೆ ನೀರಾಗೂ ಮಾಡ್ಕೋಬೋದು, ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಈಗ ಸಾರು ಇದಾಗಿದೆ, ಒಂದು ಕುದ್ದಿದೆ ನೋಡಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದ್ದೆ ಅಂತ ತೋರಿಸ್ತೀನಿ. ಅಲಸಂದಿ ಕಾಳು ಸಾರು, ಅನ್ನ, ರಾಗಿ ಮುದ್ದೆ, ಶಾವಿಗೆ ಪಾಯಸ. ನಾನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದೆ. ನಮ್ಮ ನಿಯರ್ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಹಾಗಾಗಿ ಒಂದು ಕ್ಲಿಪ್ ತೊಗೊಂಡೆ.
ದೇವಸ್ಥಾನಕ್ಕೆ ಹೋಗಿ ಈಗ ತಾನೇ ಬಂದ್ವಿ. ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ, ಸಾಯಿಬಾಬಾಗೆ. ಒಂಥರ ಮನೇಲಿ ಇದು ಬೇಜಾರು ಬಂದಿರುತ್ತೆ. ಒಂಥರ ನನ್ನ ಮಕ್ಳು ಕಿರಿಕಿರಿ ಅದು ಇದು ನೋಡಿ ನೋಡಿ ತಲೆ ಕೆಟ್ಟೋಗಿರುತ್ತೆ. ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ಕಂಗೆ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ವಾರನೂ ಹೋಗ್ತೀನಿ ನಾನು. ಬರೀ ನಮ್ಮದ್ರಲ್ಲೇ ನಾವು ಮುಳುಗಿರ್ತೀವಲ್ಲ, ಏನೋ ಒಂಥರ ದೇವಸ್ಥಾನಕ್ಕೆ ಹೋದರೆ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಹೋಗಿ ಬಂದ್ವಿ. ನಾ ಮಧ್ಯಾಹ್ನ ಅಲಸಂದಿ ಕಾಳು ಸಾರು ಮಾಡಿದ್ದೆ, ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮಗೊಂಥರ ಏನೋ ಮೋಟಿವೇಶನ್ ಸಿಕ್ಕಾಗುತ್ತೆ, ಆಮೇಲೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ.